ರವಿ ಕೋಟಿ ಸೂರ್ಯ ಅಫಿಷಿಯಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕದ ಅಪರಾಧ ಜಗತ್ತು ಅಂಡರ್ವರ್ಲ್ಡ್ ಕಾರ್ಯಾಚರಣೆಗಳು ಹಾಗೂ ಹಲವು ರೋಚಕ ತನಿಖೆಗಳ ಬಗ್ಗೆ ನೇರ ಅನುಭವ ಹೊಂದಿರುವ ಅಧಿಕಾರಿಯಾಗಿ ಅವರು ಹೆಸರುವಾಸಿಯಾಗಿದ್ದಾರೆ. ಅವರ ಸೇವಾ ಜೀವನದ ಅಪರೂಪದ ಘಟನೆಗಳು, ಗೊತ್ತಿಲ್ಲದ ಸತ್ಯಗಳು ಹಾಗೂ ಪೊಲೀಸ್ ವ್ಯವಸ್ಥೆಯ ಒಳನೋಟಗಳು ಈ ವಿಶೇಷ ಸಂದರ್ಭದಲ್ಲಿ ತಿಳಿದುಕೊಳ್ಳೋಣ. ಇಂದು ನಮ್ಮೊಂದಿಗೆ ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆದ ಧೈರ್ಯ, ಕಠಿಣ ತನಿಖೆಗಳು ಮತ್ತು ಬಹುಚರ್ಚಿತ ಪ್ರಕರಣಗಳ ಮೂಲಕ ಮಾಜಿ ಎಸಿಪಿ ಶ್ರೀ ಸಂಗ್ರಾಮ್ ಸಿಂಗ್ ರವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರಿಗೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಒಳ್ಳೆ ಬಂದಿದ್ದೀರಾ ನೀವು. ನಿಮಗೂ ನಮಸ್ಕಾರಗಳು ಹಾಗೂ ನಿಮ್ಮ ಸಿಬ್ಬಂದಿ ವರ್ಗದವರೆಗೂ ಮತ್ತು ನಿಮ್ಮ ಟಿ ವಿವರೆಗೂ ನಮಸ್ಕಾರ. ಸರ್, ತಮಗೆ ಮೊದಲನೇ ಪ್ರಶ್ನೆ, ನೀವು ಹುಟ್ಟಿದ್ದು ನಿಮ್ಮ ಊರ ಬಗ್ಗೆ ಮತ್ತು ನಿಮ್ಮ ಬಾಲ್ಯದ ಬಗ್ಗೆ, ಜೊತೆಗೆ ನಿಮ್ಮ ತಂದೆ ತಾಯಿ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ನೋಡಿ ಸರ್, ಮೈ ಡೇ ಈಗ ನಾವು ಐ ಆಮ್ ರನ್ನಿಂಗ್ 80+, 80ನೇ ವರ್ಷ ಆಗಿದೆ. ಅದನ್ನು ದಾಟ್ತಾ ಇದ್ದೀನಿ. ಈಗ ಅದು ಯಾವಾಗ ಬೇನೆ ಬರಲಿ ಅಪ್ಪ ಅಂತ ಹೇಳ್ತಾ ಇದ್ದೆ. ಏನು ಮಾಡೋಕ್ಕಾಗತ್ತೆ, ಯಾಕಂದರೆ ಮೈ ಫಾದರ್ ಆ್ಯಂಡ್ ಮದರ್, ನಮ್ಮ ಫಾದರ್ ಬಂದಿದ್ದೆ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್. ಮೈ ಮದರ್ ಈಸ್ ಎ ಹೌಸ್ ವೈಫ್. ನಾನು ಹುಟ್ಟಿದ್ದು ಚಿಕ್ಕಜಾಜೂರು. ಎಲ್ಲಿದೆ ಚಿಕ್ಕಜಾಜೂರು? ಇದು ಚಿತ್ರದುರ್ಗ, ದುರ್ಗ ಡಿಸ್ಟಿಕ್ಕಲ್ಲಿ, ಅಲ್ಲಿ ಹುಟ್ಟಿದ್ದು. ದೆನ್ ಆಗ ನಮ್ಮ ಫಾದರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ಚಿಕ್ಕಜಾಜೂರಲ್ಲಿ. ನಾನು ಒಂದು ದಿವಸ ಹೋಗಿ ಬರೋಣ ಅಂತ ಇದ್ದೀನಿ. ಇದುವರೆಗೂ ಹೋಗಿದೆ. ಅಲ್ಲಿ ಗಣಪತಿ ದೇವಸ್ಥಾನಕ್ಕೆಲ್ಲ ಅಲ್ಲಿ ನಮಸ್ಕಾರ ಹಾಕಿ ಬರೋಣ ಅಂತ ಇದ್ದೀನಿ. ನೋಡೋಣ, ಗಾಡ್ಸ್ ಲೆಫ್ಟ್. ಅಲ್ಲಿ ಆಮೇಲೆ ಏನಾಯಿತು, ನಮ್ಮ ಫಾದರು ಮದರು, ನಾನು ಯಾವಾಗ ಹುಟ್ಟಿದ್ನೋ ಆಗ ಇದು ಗಲಾಟೆ ಜಾಸ್ತಿ ಇತ್ತು. ಯಾವುದು, ನಮ್ಮ ಸ್ವಾತಂತ್ರ್ಯದ್ದು ಆಗ 1947 ಅಲ್ಲ ನಾವು ಹುಟ್ಟಿದ್ದಾಗ. ಆಗ ಗಲಾಟೆ ಜಾಸ್ತಿ ಇತ್ತು. ಈಗ ಆಯಿತು, ನಮ್ಮ ಫಾದರಿಗೆ ಅಪಾರ್ಟ್ ಫ್ರಮ್ ಇದು ಚಿಕ್ಕಜಾಜೂರು, ನಮ್ಮ ಫಾದರಿಗೆ ಆ ಕಡೆ ದಾವಣಗೆರೆ, ಹರಿಹರ ಈ ಕಡೆ ಎಲ್ಲ ಕರೆಸ್ತಾಯಿದ್ರು. ಅವ್ರು ಹೋಗ್ತಾಯಿದ್ರು. ನಮ್ಮ ಮದರ್ ಪಾಪ ಇವಾಗ ಸಫರಿಂಗ್. ಏನಪ್ಪ ಯಾವಾಗ ಇವನು ಹುಡ್ತಾನೋ, ಏನು ಮಾಡ್ತಾನೋ. ಆಯಿತು, ಒಂದು ದಿವಸ ನಂದು ಡೆಲಿವರಿ ಆಯಿತು. ನಾನು ಒಂದು ಹುಟ್ಟಿದೆ. ನಮ್ಮ ಫಾದರ್ಗೆ ಟೋಟಲಿ 9 ಮೆಂಬರ್ಸ್ ಇದ್ವಿ ನಾವು. ಅದರಲ್ಲಿ ಐ ಆಮ್ ದ 5th ಒನ್. ಆಲ್ರೆಡಿ 3 ಮೆಂಬರ್ಸ್ ಈಗ ದೇ ಹ್ಯಾವ್ ರೀಚ್ಡ್ ದಿ ಅಬೌಡ್. ಅಂದರೆ ದೇ ಹ್ಯಾವ್ ಗಾನ್ ಟು ದಿ ಹೆವೆನ್. ಆಯಿತು, ವಿ ಆಲ್ ಪ್ರೇಯಿಂಗ್ ಗಾಡ್. ನಮ್ಮ ಫಾದರು ಮದರು ಇಲ್ಲ, ಅವರು ಸಹ ಇದಾಗಿದ್ದಾರೆ. ಆಯಿತು, ಪರವಾಗಿಲ್ಲ, ನಾವು ಒಂದು ದಿವಸ ಹೋಗಬೇಕಾಗತ್ತೆ, ಹೌದಾ? ಹೀಗೆಲ್ಲ ಇರುವಾಗ ನಮ್ಮ ಫಾದರ್ ಮದರಿಗೆ ಆಗಾಗ ಇದು ಬರ್ತಾಯಿತ್ತು. ಏನು, ನಮ್ಮ ಫಾದರ್ದೆಲ್ಲ ಬಹಳ ಟಫ್ ಆಗಿತ್ತು ನಮ್ಮ ಫಾದರು. ಆಗ ಅವ್ರೇನು ಮಾಡ್ತಾಯಿದ್ರು, ಯಾವಾಗ ಟಫ್ ಇದ್ದರು ನಮ್ಮ ಫಾದರಿಗೆ ದಾವಣಗೆರೆಗೆ ಹಾಕ್ಬಿಟ್ರು. ಆಗಿನ ಕಾಲದ ಐ ಆಮ್ ಸ್ಪೀಕಿಂಗ್ ಆಫ್ ಅಬೌಟ್ 80 years ಬ್ಯಾಕ್. ಆಗ ಫಾದರ್ ದಾವಣಗೆರೆಯಲ್ಲಿದ್ದರು. ಆಗ ಬೆಂಗಳೂರು ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇತ್ತು. ಅವರಲ್ಲಿ ಯಾಕೆ ಅಲ್ಲಿರಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಹರಿಹರಿಗೆ ಹಾಕಿದ್ರು, ಹರಿಹರೇಶ್ವರ ಹತ್ರ. ಅಲ್ಲಿ ಒಂದು ಸ್ವಲ್ಪ ದಿವಸ ಆಯಿತು. ಬಿಕಾಸ್ ಮೈ ಮದರ್ ನಮಗೆಲ್ಲ ಕರ್ಕೊಂಡಿದ್ದೆ. ದಾವಣಗೆರೆಗೆ ಹೋದ್ರು, ದಾವಣಗೆರೆಯಿಂದ ಹರಿಹರ ಬಂದ್ವಿ. ಹರಿಹರದಿಂದ ನಾವು ಬೆಂಗಳೂರಿಗೆ ಬಂದ್ಬಿಟ್ವಿ ನಾವು. ಆಗ 1949, 50ನಲ್ಲಿ 50sಲ್ಲಿ ನಾವು ಆಗ ಬಂದ್ಬಿಟ್ವಿ. ಆಗ ಎಲ್ಲಿಗೆ, ನಾವು ಬೆಂಗಳೂರು ಬಂದಾಗ ಈಗ ಇವತ್ತು ಮೌಳಿನಲ್ಲಿ ಒಂದು ಮನೆ ಇದೆ, ಇನ್ನು ಹಳೆ ಮನೆ ಇತ್ತು. ಆ ಮನೆ ನಮ್ಮ ಇದು ಪೂರ್ವಾರ್ಜಿತ ಅವ್ರದ್ದು ಒಂದು ಮನೆ ಸಿಕ್ಬಿಡ್ತು. ಆಮೇಲೆ ಅಲ್ಲೇ ಇದ್ವಿ ಸ್ವಲ್ಪ ದಿವಸ. ಆಮೇಲೆ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಆ್ಯಸ್ ನಾವೆಲ್ಲ ಚಿಲ್ಡ್ರನ್ಸ್ ಅಲ್ಲ. ನಮ್ಮ ಫಾದರ್ ಯಾವೆಲ್ಲ ಹೋಗ್ತಾರೋ ಅದ್ರ ಹಿಂದ್ಗಡೆ ನಾವು ಹೋಗ್ಯವೆ. ಹೋಗಿ ಜಾಲಲಿಗೂ ಒಂದು ದಿವಸ ಬಂದಿದ್ವಿ. ಜಾಲಲ್ಲಿ ನಮ್ಮ ಫಾದರು ಹಿ ವಾಸ್ ದೇರ್ ಫಾರ್ ನಿಯರ್ಲಿ 2 years ಇದ್ರಿ ಇಲ್ಲಿ ಆ್ಯಸ್ ಎ ಸಬ್ ಇನ್ಸ್ಪೆಕ್ಟರ್. ಆಗ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಎಲ್ಲಪ್ಪ ಇದೆ ಅಂತ ಕೇಳಿದ್ರೆ ಈಗೆಲ್ಲ ಕ್ವಾರ್ಟರ್ಸ್ಗಳು ಆಗೋಗ್ಬಿಟ್ಟಾರೆ. ಏನು ಮಾಡೋಕ್ಕಾಗುತ್ತೆ ನಾನು ಆಗ ಜಾಲಹಳ್ಳಿಗೆ ಬೈ ದ ಟೈಮ್ ನಾವು 5ನೇ ಕ್ಲಾಸು 6ನೇ ಕ್ಲಾಸು ಈಗ ಇದೆ, ಗೌರ್ಮೆಂಟ್ ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಓದಿದೆ. ನಾವು ಇಟ್ ಹ್ಯಾಸ್ ಬಿಕಮ್ ಎ ವೆರಿ ಬಿಗ್ ಇನ್ಸ್ಟಿಟ್ಯೂಷನ್ ಜಾಲಹಳ್ಳಿದೆವು. ನಾನು ಐ ಆಮ್ ಆಲ್ಸೋ ದ ಓಲ್ಡ್ ಸ್ಟೂಡೆಂಟ್ಸ್ ಆಫ್ ದಿಸ್ ಸ್ಕೂಲ್. ಈಗಲೂ ಪಾಪ ಇವರು ಕರೀತಾರೆ, ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಈಗ ಸುಮಾರು 1.5 yearsಯಿಂದ ಹೋಗ್ತಾ ಇಲ್ಲ ಎಲ್ಲೂ, ಬಿಕಾಸ್ ಆಫ್ ಮೈ ಏಜ್ ಆ್ಯಂಡ್ ದಿಸ್ ಥಿಂಗ್. ಸುಮ್ಮನೆ ಬೇಡಪ್ಪ ಯಾಕೆ ಅಂತ ಹೇಳಿದೆ.
ಹೇಳಿದ್ರು ನಮ್ಮ ಫಾದರು ಬಹಳ ಟಫ್ ಆಗಿದ್ದರು. ದಟ್ ಟಫ್ನೆಸ್ ಹ್ಯಾಸ್ ಟ್ರಾನ್ಸ್ಫರ್ಡ್ ಟು ಮೈ ದಿಸ್ ಥಿಂಗ್. ಆಗ ಆಮೇಲೆ ಅಲ್ಲಿಂದ ಇದಕ್ಕೆ ಕೆ ಆರ್ ಪುರಮ್ಗೆ ಹೋದರು. ಕೆ ಆರ್ ಪುರಮ್ನಲ್ಲಿ ಆಗ ಅವರು ಕೆ ಆರ್ ಪುರಮ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಕೆ ಆರ್ ಪುರಮ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ನಾವು ಅಲ್ಲಿ ಒಂದು ಹಳೆ ಮನೆ ರಾಮಯ್ಯ ಅಂತ ಇದ್ದ, ಅವ್ರ ಮನೆಯಲ್ಲಿ ನಾವು ಬಾಡಿಗೆಗಿದ್ವಿ. ಆಮೇಲೆ ಕನಾಟ್ ಫರ್ಗೆಟ್ ದೋಸ್ ಡೇಸ್. ಅಲ್ಲಿಂದ ಏನಾಯಿತು, ಅಲ್ಲಿಂದ ನಮ್ಮ ಫಾದರಿಗೆ ಜಾಲಹಳ್ಳಿಗೆ ಪೋಸ್ಟಿಂಗ್ ಆಯಿತು. ನಮಗೆ ಅಲ್ಲೇ ಒಂದು ಮನೆ ಮಾಡಿದೆ, ಅಲ್ಲೇ ಇಡಿಸಿದ್ರಲ್ಲಿ. ಇಲ್ಲೇ ಇರಿ, ನಾನು ಎಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿದೆ. ಆಗಿನ ಕಾಲದಲ್ಲಿ ಅಷ್ಟೊತ್ತಿಗೆ ಬೈ ದ ಟೈಮ್ ನಾವೆಲ್ಲ 7-8 ಮೆಂಬರ್ಸ್ ಇದ್ವಿ. ನಾವೆಲ್ಲ ಮಕ್ಕಳು ಎಲ್ಲ ಓದೋರು ಮಾಡೋರು ಎಲ್ಲ ಇದ್ವಿ. ಸರಿ ಅಂತ ಹೇಳಿದೆ, ಅಲ್ಲೇ ಇದ್ವಿ. ಅಲ್ಲೇ ನಾವು ನಮ್ಮದು ಆ್ಯಸ್ ಏಜ್ ಗೋಸ್ ನಾವು ಅಲ್ಲಾಯಿತು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ವಿ. ಆಗ ಭಾಳ ಕಷ್ಟ ಇತ್ತು ಗೌರ್ಮೆಂಟ್ ಸ್ಕೂಲು, ಯಾವುದು ಕೆ ಆರ್ ಪುರಮ್ ಗೌರ್ಮೆಂಟ್ ಸ್ಕೂಲು.